18 ವರ್ಷಗಳ ಬಳಿಕ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ಗೆದ್ದ ಖುಷಿ 18 ಗಂಟೆ ಕೂಡ ಇರಲಿಲ್ಲ. ಆರ್ಸಿಬಿ ತಂಡವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಹೋದ 11 ಅಭಿಮಾನಿಗಳು ಉಸಿರು ಚೆಲ್ಲಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ರಾಜ್ಯ ರಾಜಧಾನಿಯನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಕೇಳಿ ಬರ್ತಿದೆ. ಈ ನಡುವೆ ಪ್ರಶ್ನೆಯೊಂದು ಉದ್ಭವಿಸಿದೆ. ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ವಿಜಯೋತ್ಸವಕ್ಕೆ ಖರ್ಚು ಮಾಡಿದ್ದು ಎಷ್ಟು ಕೋಟಿ ಅಂತ. ಜೂನ್ 4ರಂದು ಬೆಂಗಳೂರಿನ ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ನಡೆಯಿತು. ಈ ವೇಳೆ ಕ್ರಿಕೆಟಿಗರನ್ನ ನೋಡಿ ಲಕ್ಷಾಂತರ ಜನ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ವೇಳೆ ಕಾಲ್ತುಳಿತ ಉಂಟಾಯಿತು. ಎರಡು ಕಾರ್ಯಕ್ರಮಕ್ಕೆ ಒಟ್ಟು 15 ಕೋಟಿ ಖರ್ಚಾಗಿದೆ ಅಂತ ಅಂದಾಜಿಸಲಾಗಿದೆ. ಐಪಿಎಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಹೊಂದಿರುವ ಡಿಎನ್ಎ ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ವಿಜಯೋತ್ಸವ ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಂಡಿತ್ತು ಎನ್ನಲಾಗ್ತಾ ಇದೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮೊಮ್ಮಕ್ಕಳಿಗೆ ಇದು ಸೇರಿದೆ ಅಂತ ವರದಿಯಾಗಿದೆ. ವಿಜಯೋತ್ಸವವನ್ನ ಶನಿವಾರ ಆಯೋಜಿಸಲು ಮೊದಲು ಪ್ಲಾನ್ ಮಾಡಿದ್ದರಂತೆ. ಬಳಿಕ ಸಚಿವರೊಬ್ಬರ ಒತ್ತಡದ ಬಳಿಕ ಬುಧವಾರವೇ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಲು ಕೆಲವರು ಸಿಎಂಗೆ ಸಲಹೆಯನ್ನ ನೀಡಿದ್ರು ಅಂತ ಹೇಳಲಾಗುತ್ತೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ಮಾಡಲು ರಾಜ್ಯ ಸರ್ಕಾರ 19 ಷರತ್ತುಗಳನ್ನ ಹಾಕಿತ್ತು ಎನ್ನಲಾಗಿದೆ. ಅನುಮತಿ ಕೊಡಬೇಕು ಅಂದ್ರೆ ಒಟ್ಟು 19 ಕಂಡೀಷನ್ಗಳನ್ನ ಒಪ್ಪಿಕೊಳ್ಳಬೇಕು ಅಂತ ಸರ್ಕಾರ ತಿಳಿಸಿದೆ ಅನ್ನುವ ಮಾಹಿತಿ ಇದೆ. ದುರಂತದ ನಂತರ ಕೆಲವು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು, ಆರ್ಸಿಬಿ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹಾಗೆಯೇ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಡಿಎನ್ಎ ಎಂಟರ್ಟೈನ್ಮೆಂಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ವೇಳೆ ಪ್ರಕರಣದ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಸಂಪೂರ್ಣ ಆಕ್ಟಿವ್ ಆಗಿದೆ. ತಡರಾತ್ರಿ ಸಿಐಡಿ ಅಧಿಕಾರಿಗಳು ಕೇಸ್ನ ಫೈಲ್ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇವತ್ತು ಸ್ಥಳ ಪರಿಶೀಲನೆ ಕೂಡ ನಡೆದಿದೆ. ಆರೋಪಿಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಅಧಿಕಾರಿಗಳು ಕಲೆ ಹಾಕಿದ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ನಡೆದಿದೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಬೇರೆಯದ್ದೇ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಐಪಿಎಲ್ ಒಂದು ಪ್ರೈವೇಟ್ ಫ್ರಾಂಚೈಸಿಯ ಮೂಲಕ ಆಡುವಂತಹ ಕ್ರಿಕೆಟ್ ಟೂರ್ನಿ. ದೇಶಕ್ಕಾಗಿ ಅಥವಾ ರಾಜ್ಯಕ್ಕಾಗಿ ಇವರು ಯಾರು ಕ್ರಿಕೆಟ್ ಆಡಿದವರಲ್ಲ. ಆದರೂ ಐಪಿಎಲ್ ಕ್ರೇಜ್ ಅನ್ನೋದು ಹೆಚ್ಚಿದೆ. ಇವತ್ತು ಆ ಸಾವಿಗೆ ಸಂಬಂಧಪಟ್ಟಂತೆ ಕೆಎಸ್ಸಿಎ 5 ಲಕ್ಷ ಪರಿಹಾರವನ್ನೇನೋ ಘೋಷಿಸಿದೆ. ಆದರೆ ಈ ಐಪಿಎಲ್ನಲ್ಲಿ ಭಾಗಿಯಾಗಿರುವಂತಹ ಆ ಫ್ರಾಂಚೈಸಿಗಳ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿದ್ರೆ 5 ಲಕ್ಷ ಯಾವ ಲೆಕ್ಕ, ಕೋಟಿ ಕೋಟಿ ಯಾವ ಲೆಕ್ಕ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಬ್ರ್ಯಾಂಡ್ ಫೈನಾನ್ಸ್ನ ಇತ್ತೀಚಿನ ವರದಿಯ ಪ್ರಕಾರ 2025ರಲ್ಲಿ ಐಪಿಎಲ್ನ ಬ್ರ್ಯಾಂಡ್ ವ್ಯಾಲ್ಯೂ $12 ಬಿಲಿಯನ್ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ 13% ಏರಿಕೆಯಾಗಿದೆ. 2009ರಲ್ಲಿ ಐಪಿಎಲ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಸ್ಟ್ $2 ಬಿಲಿಯನ್. ಊಹೆ ಮಾಡಿ ಕ್ರೀಡಾ ಜಗತ್ತಿನಲ್ಲಿ ಐಪಿಎಲ್ ಯಾವ ರೀತಿ ಮೋಡಿ ಮಾಡಿದೆ. ಇನ್ನು ಫ್ರಾಂಚೈಸಿಗಳು ಕೂಡ ದುಡ್ಡು ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಫ್ರಾಂಚೈಸಿ ಆಟಗಾರರನ್ನೇ ಬ್ರ್ಯಾಂಡ್ ಮಾಡಿಕೊಂಡು ಹಣದ ಹೊಳೆಯನ್ನ ಹರಿಸ್ತಾ ಇವೆ. ಬಹುಶಃ ಡೆಕ್ಕನ್ ಚಾರ್ಜರ್ಸ್ನ ಮೂಲ ಮಾಲೀಕರಾದ ಡೆಕ್ಕನ್ ಕ್ರಾನಿಕಲ್ ಸಂಸ್ಥೆ ಲಾಸ್ ಆಗಿತ್ತು. ಇನ್ನುಳಿದಂತೆ ಫ್ರಾಂಚೈಸಿ ಮಾಲೀಕರು ಲಾಭದಲ್ಲೇ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ತಂಡಗಳ ಬ್ರ್ಯಾಂಡ್ ವ್ಯಾಲ್ಯೂ ಆ ರೀತಿ ಇದೆ. ಸಿಎಸ್ಕೆಯ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ನೋಡೋದಾದ್ರೆ 1012 ಕೋಟಿ. ಬ್ರ್ಯಾಂಡ್ ಫೈನಾನ್ಸ್ ವರದಿಯ ಪ್ರಕಾರ 2025ರಲ್ಲೂ ಬ್ರ್ಯಾಂಡ್ ವ್ಯಾಲ್ಯೂ ವಿಚಾರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಗ್ರಸ್ಥಾನ. $122 ಬಿಲಿಯನ್ ಅಂದ್ರೆ 1012 ಕೋಟಿ ರೂಪಾಯಿ ಮೌಲ್ಯವನ್ನ ಸಿಎಸ್ಕೆ ಹೊಂದಿದೆ. ಮುಂಬೈ ಇಂಡಿಯನ್ಸ್ 987 ಕೋಟಿ. ಎರಡನೇ ಸ್ಥಾನದಲ್ಲಿದೆ ಮುಂಬೈ ಇಂಡಿಯನ್ಸ್. ಇದರ ಬ್ರ್ಯಾಂಡ್ ವ್ಯಾಲ್ಯೂ $119 ಮಿಲಿಯನ್ ಅಂದ್ರೆ 987 ಕೋಟಿ ರೂಪಾಯಿ. ಆರ್ಸಿಬಿ 971 ಕೋಟಿ ರೂಪಾಯಿ. ಮೂರನೇ ಸ್ಥಾನದಲ್ಲಿದೆ ನಿಮ್ಮ ನೆಚ್ಚಿನ ಆರ್ಸಿಬಿ. ಮಾತ್ರವಲ್ಲ 2025ರ ಐಪಿಎಲ್ ಚಾಂಪಿಯನ್ ತಂಡ ಇದು. ಆರ್ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ $118 ಮಿಲಿಯನ್ ಅಂದ್ರೆ 971 ಕೋಟಿ ರೂಪಾಯಿ. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ತಂಡ ಮೂರನೇ ಸ್ಥಾನದಲ್ಲಿದ್ರು. ಮುಂದಿನ ವರ್ಷ ಖಂಡಿತವಾಗಿಯೂ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ಜಿಗಿತ ಕಾಣುತ್ತೆ. ಕೆಕೆಆರ್ ಇದರ ವ್ಯಾಲ್ಯೂ 905 ಕೋಟಿ ಅಂದ್ರೆ 4ನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಒಡೆತನದ ಕೆಕೆಆರ್ ತಂಡ ಇದೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ $109 ಮಿಲಿಯನ್ ಅಂದ್ರೆ ಭಾರತೀಯ ಲೆಕ್ಕಾಚಾರದ ಪ್ರಕಾರ 905 ಕೋಟಿ. ಎಸ್ಆರ್ಎಚ್ 5ನೇ ಸ್ಥಾನದಲ್ಲಿದೆ. ಕಾವ್ಯ ಮಾರನ್ ಒಡೆತನದ ಸನ್ರೈಸರ್ಸ್ ಹೈದರಾಬಾದ್.
SRH ಬ್ರ್ಯಾಂಡ್ ವ್ಯಾಲ್ಯೂ $85 ಮಿಲಿಯನ್ ಅಂದರೆ 706 ಕೋಟಿ. RR 6ನೇ ಸ್ಥಾನದಲ್ಲಿದೆ ಚೊಚ್ಚಲ IPL ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್. ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ $81 ಮಿಲಿಯನ್ ಅಂದರೆ 672 ಕೋಟಿ ರೂಪಾಯಿ. DC 7ನೇ ಸ್ಥಾನದಲ್ಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. DC ತಂಡದ ಸದ್ಯ ಬ್ರ್ಯಾಂಡ್ ವ್ಯಾಲ್ಯೂ $80 ಮಿಲಿಯನ್ ಅಂದರೆ 664 ಕೋಟಿ. 8ನೇ ಸ್ಥಾನದಲ್ಲಿದೆ ಗುಜರಾತ್ ಟೈಟಾನ್ಸ್ ತಂಡ. ಸದ್ಯ GTಯ ಬ್ರ್ಯಾಂಡ್ ವ್ಯಾಲ್ಯೂ $69 ಮಿಲಿಯನ್ ಅಂದರೆ 573 ಕೋಟಿ ರೂಪಾಯಿ. PBKS 2025ರ IPL ರನ್ನರ್ ಅಪ್ ಪಂಜಾಬ್ ಕಿಂಗ್ಸ್ ತಂಡ 9ನೇ ಸ್ಥಾನದಲ್ಲಿದೆ. ಪಂಜಾಬ್ ಕಿಂಗ್ಸ್ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ $68 ಮಿಲಿಯನ್ ಅಂದರೆ 564 ಕೋಟಿ ರೂಪಾಯಿ. 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿದೆ ಲಕ್ನೋ ಸೂಪರ್ ಜೈಂಟ್ಸ್. LSGಯ ಬ್ರ್ಯಾಂಡ್ ವ್ಯಾಲ್ಯೂ $60 ಮಿಲಿಯನ್ ಅಂದರೆ 498 ಕೋಟಿ ರೂಪಾಯಿ. ನೋಡಿದ್ರಲ್ಲ ಯಾವ ಮಟ್ಟಿಗಿನ ಲಾಭದಲ್ಲಿ ತಂಡಗಳಿವೆ ಅಂತ. ಒಂದಂತೂ ಅರ್ಥ ಮಾಡ್ಕೋಬೇಕು, RCB ಇರಲಿ ಯಾವುದೇ ತಂಡವಾಗಿರಲಿ, ಇವತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೇಪ್ಸ್ನಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಆಯೋಜನೆಯಾದಾಗ ಮುಖ್ಯಮಂತ್ರಿಗಳು, ಸಚಿವತ್ರಯರು, ಅವರ ಕುಟುಂಬಸ್ಥರು, ಮಕ್ಕಳು, ಮೊಮ್ಮಕ್ಕಳು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ಸಂಭ್ರಮಿಸಿದ್ರು. ಆದರೆ ಗೇಟ್ನಿಂದಾಚೆಗೆ ಸಾವಿನ ದವಡೆಯಲ್ಲಿ ಸಿಲುಕಿದ್ದು ಅಭಿಮಾನಿಗಳು. RCB ಅಂದ್ರೆ ಕೇವಲ ಒಂದು ಆಟವಲ್ಲ, ಅದೊಂದು ಎಮೋಷನ್ ಅಂತ ಹೇಳಿದ ಅಭಿಮಾನಿಗಳು ಇವತ್ತು ಅತಂತ್ರರಾಗಿದ್ದಾರೆ.